ನಾಚಿಕೆ ಆಗುದಿಲ್ವೇನಮ್ಮ? ಅಂದ್ರೆ ಕಣ, ನನ್ನ ಗಂಡನ ಮನೆಯವರು ನನಗೇನೇ ತಂದು ಕೊಟ್ಟರು ಅದನ್ನು ಕೇಳೋದಕ್ಕೆ ನೀನು ಬರೋದಿಲ್ವೇನಣ್ಣ? ನಿನ್ನ ಪತಿಯ ಗುಣ ಅವಗುಣಗಳನ್ನ ಸರಿಪಡಿಸಿಕೊಳ್ಳಬೇಕಾದುದು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ ಹೊರತು ಮದುವೆ ಮಾಡಿಸಿದ ಬಂಧು ಬಾಂಧವರದ್ದಲ್ಲ. ನೋಡೋ, ನಿನ್ನ ಪಾಲಿಗೆ ಬಂದಿರತಕ್ಕಂಥ ಎಡೆಯನ್ನ ನೀನೇ ಸರಿಪಡಿಸಿಕೊಂಡು ಊಟ ಮಾಡಬೇಕು. ಅದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟೊಂದು ನಿರ್ದಯವಾಗಿ ಮಾತಾಡಬೇಡ. ನೋಡು, ಒಂದೇ ಒಂದು ದಿನ ರಜೆ ಹಾಕೋ. ರಜೆ ಹಾಕಿ ಇವರ ಗಂಡನಿಗೆ ಬುದ್ಧಿ ಹೇಳೋ, ಸರಿಯಾಗಿ ಬುದ್ಧಿ ಹೇಳೋ, ಒಂದು ದಾರಿ ಹಚ್ಚೋ. ನನಗೆ ಪುಣ್ಯ ಬರುತ್ತೆ ದಿಲೀಪ, ನನಗೆ ಪುಣ್ಯ ಬರ್ತದೆ. ಬೇಡ, ಅವರಿಗೆ ಗ್ಯಾಪ್ ರಜೆ ಸಿಗಲ್ಲ. ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಛಾಯಾತಾಯಿ, ಆ ದೇವರು ನಿನ್ನ ಸುಖವಾಗಿದ್ದಾನಂತ ಇನ್ನೊಬ್ಬರಿಗೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಬಾರ್ದಲ್ವ? ಮಾತಾಡಬಾರ್ದು. ನನ್ನ ಮಗಳಿಗೆ ಬಂದ ಸ್ಥಿತಿ ನಿನಗೂ ಬಂದಿದ್ರ ನೀನೇನ್ ಮಾಡ್ತಿದ್ದೇವ? ಏನ್ ಮಾಡ್ತಿದ್ದೆ? ನಾನೇನು ಮಾಡ್ತಿದ್ದೆ ಅಂದ್ರೆ ನನ್ನ ಗಂಡನಿಗೆ ಬುದ್ಧಿ ಹೇಳಿ ದಾರಿ ಹಚ್ಚಿದ್ದೆ. ವಿಧಿ ವಿಲಾಸದಿಂದ ನಿನ್ನ ಗಂಡ ನಿನ್ನ ಮಾತು ಕೇಳದೆ ಹೋಗಿದ್ರ ನೀನು ನಿನ್ನ ತವರಿಗೆ ಹೋಗ್ತಾ ಇರಲಿಲ್ವಾ? ತವರಿನವರು ಕರೆಯಲಿಕ್ಕೆ ಬಾರದೆ ತವರ ಮನೆಗೆ ಓಡಿ ಬರೋದಕ್ಕೆ ನಾನೇ ನಿಮ್ಮ ಮಗಳ ಹಾಗೆ ಕೈಯಾಡಿ ಅಲ್ಲ. ಒಂದು ವೇಳೆ ನನ್ನ ಗಂಡ ನನ್ನ ಬುದ್ಧಿವಾದನ ತಿರಸ್ಕರಿಸಿದ್ರೆ ಯಾವ್ದಾದ್ರು ಕೆರೆಯೋ ಮಾವಿನ ಹಾರಿ ಪ್ರಾಣ ಕೊಡ್ತಿದ್ದೆ ಹೊರತು ತವರ ಮನೆಗೆ ಓಡಿ ಬರ್ತಿರ್ಲಿಲ್ಲ. ಈಗ ನಾನು ಅರ್ಥ ಆಯ್ತೇನಮ್ಮ, ನಿಜವಾದ ಧರ್ತಿ ಇದ್ದವಳು ಹೇಗಿರ್ತಾಳೆ ಅಂತ. ಅಚ್ಚುಮುದ್ದು ಅಣ್ಣ,
ನನಗೆ ಈ ಮನೆ ನೀರು ಬೇಡ. ಈ ಮನೆಯಲ್ಲಿ ಒಂದು ತೊಟ್ಟು ನೀರು ಕುಡಿಬಾರ್ದಂತ ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ. ಬೇರೆ ಎಲ್ಲಾರು ನೀರು ಕುಡಿಬಾರ್ದು. ಹೌದು, ನಾನು ಸಾಯೋದಕ್ಕೆ